ನೋಡಿ, ಈಗ ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಈಗ ಪಶ್ಚಿಮ ಬಂಗಾಳದಾಗ ಏನಾಯಿತು, ಮಮತಾ ಬ್ಯಾನರ್ಜಿದು ಇಡೀ ಒಂದು ವೇಳೆ ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದರೆ ಅದು ಬಾಂಗ್ಲಾದೇಶದ ಭಾಗ ಆಗ್ತಿತ್ತು. ಅಂದರೆ ಅಷ್ಟು ದೇಶದ್ರೋಹಿ ಚಟುವಟಿಕೆಗಳು, ಒಂದು ತುಷ್ಟೀಕರಣ ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡ್ರಿ, ಒಬ್ಬ ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗಬೇಕಾಯ್ತು. ಅಂದ್ರೆ ಆ ರೀತಿ ಕರ್ನಾಟಕ ನಡೆದಿದೆ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ. ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು, ಯಾರು ನಮ್ಮ ಕೇಂದ್ರ ಸಚಿವರ ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತುಗಿತಾರೆ. ಪ್ರೋತ್ಸಾಹ ಕೊಟ್ಟ ನೋಡ್ರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದರೆ ಇದನ್ನು ನೋಡ್ರಿ, ಈಗ ಅದನ್ನು ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲೆಲ್ಲ ಹೆಂಗೆ ಬೇಕಾದಂಗೆ ನಾವು ಬೇಜವಾಬ್ದಾರಿತನ ತಗೊಳಕ್ಕಾಗೋದಿಲ್ಲ. ನ್ಯಾಯಾಲಯ ಅನ್ನೋದು ಒಂದು ಐತಿ ದೇಶನಾಗ. ಎಷ್ಟೋ ಪ್ರಕರಣಗಳು ತೊಗೊಂಡಿದ್ದು ಮತ್ತು ವಾಪಸ್ ಸುಪ್ರೀಂ ಕೋರ್ಟ್ ತನಕ ಅದನ್ನು ಇದು ಮಾಡ್ಯಾರ, ಇದು ಮಾಡ್ಬೇಕಂತ ಹೇಳಿ. ಇಂಥದ್ರ ಬಗ್ಗೆ ವಿರೋಧ ಪಕ್ಷದ ಏನೇನು ಕೆಲಸ ಇಲ್ಲ. ವಿರೋಧ ಪಕ್ಷ ಬರೀ ಖಂಡನೆಗೆ ಮೂಲ ಸೀಮಿತ ಆಗಿರೋ ಹೊರತಾಗಿ ವಿರೋಧ ಪಕ್ಷ ಸಂಪೂರ್ಣ BJP ಒಳಗಂತರೂ ನಾಯಕತ್ವದ ದೊಡ್ಡ ಕೊರತೆ ಆಗೈತಿ. ಅವ್ರು ಬರೀ ಯಾಕಂದರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದರೆ 108 ಭ್ರಷ್ಟಾಚಾರ ಆರೋಪ ಅದಾವೆ ವಿಜೇಂದ್ರ ಮೇಲೂ ಅದಾವು. ಅವ್ರ ತಂದೆ ಸಹಿ ಡೂಪ್ಲಿಕೇಟ್ ಮಾಡಿದ ಸಹಿನೂ ಅದಾವು. ಅವ್ರ ತಂದೆಯ ಮೇಲೇ ಪೋಕ್ಸೋ ಇದೆ. ಹೀಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತೇನೋ ವೀಕ್ಷಕರು ಬಂದಾರ್ತು BJP ಅವರು. ಮತ್ತು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸೋದಂದ್ರೆ BJPದು ಒಂದು 4 ಸ್ವಾಮಿಗಳು ಹಿಡಿದಾರೆ. ಅವರಿದ್ದರು ಹೋಗಿ ಯಡಿಯೂರಪ್ಪ ಯಾವ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರುದ್ಧ ಮಾಡ್ತೀವಿ. ಈ ಸ್ವಾಮಿಗಳು ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರೆ? ಹಿಂಗೆ ಹೋಗೋದು ಸರ್. ಯಾವುದು BJP ನೋಡ್ರಿ. ಈಗ ಯಾರೋ ಪ್ರಾಮಾಣಿಕರು ಬಂದಾರತ್ತಿವತ್ತು. ಯಾರೋ ಅವರು ಇಬ್ಬರು ವೀಕ್ಷಕರು ಬಂದಾರ. ಬಹುಶಃ ಅವ್ರನ್ನ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಡಿಯೂರಪ್ಪ ವಿಜೇಂದ್ರಗೆ. ಹಂಗೆ ಅನ್ನಿಸ್ತೈತೆ ನನಗೆ. ಸುದ್ದಿ ಬಂದ ಪ್ರಕಾರ ಇವ್ರು ಸ್ಟ್ರಿಕ್ಟ್ ಅದಾರೆ. ಈಗ ಬಂದವ್ರು ಈಗೇನು ರಾಷ್ಟ್ರೀಯ ಸಹ ಪ್ರಧಾನ ಸಂಘಟನಾ ಏನು ಬಂದಾರಲ್ಲ, ಅವರು ಇನ್ನೊಬ್ಬರು ನಮ್ಮ ದೊಡ್ಡ ರಾಜ್ಯಸಭಾ ಸದಸ್ಯರಿದ್ರು ವರ್ಷದವ್ರು. ಇಬ್ಬರು ಪ್ರಾಮಾಣಿಕರದಾರ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ BJP ಉಳಿತೈತೆ. ಮತ್ತು ಇದೇ ಭ್ರಷ್ಟ ಕುಟುಂಬನೇ ಮುಂದುವರ್ಸಿದ್ರೆ BJPನೂ. ಈಗ ಅನೇಕ ಶಾಸಕರಿಗೆ ನಿನ್ನೆ ಪ್ರಶ್ನಾವಳಿ ಸದ್ಯಕ್ಕೆ ಕೊಟ್ಟಿದ್ದರಂತೆ. ಅಂದರೆ ಒಂದು ಟೈಪ್ ಕ್ವಶನ್ ಟೈಪ್, ಮುಂದೆ ರಾಜ್ಯಾಧ್ಯಕ್ಷ ಚೇಂಜ್ ಆಗಬೇಕಾ ಬೇಡವಾ, ಆಗಬೇಕು ಅಂದರೆ ಎದಕ್ಕೆ ಆಗಬೇಕು, ಬೇರೆ ಆಗ್ಬೇಕಂದ್ರೆ ಬೇರೆ ಯಾರು ಆಗಬೇಕು ಅಂತೇಳಿ. ನಿನ್ನೆ ಜಾರಕಿಹೊಳಿ ಕೂಡ, ರಮೇಶ್ ಜಾರಕಿಹೊಳಿ ಕೂಡ ಅಟೆಂಡ್ ಆಗಿದ್ರು ಅಂತ. ಸೊ ನಿಮಗೇನಾದರೂ ಮಾತುಕತೆ ಆಗಿದೆ? ಇಲ್ಲ, ನನಗೇನು ಮಾತುಕತೆ ಆಗಿಲ್ಲ. ಬರೀ ಇವರು ಏನು ಮಾಡ್ಯಾರ, ಒಂದು 35 ಮಂದಿನ ಅಟೆಸ್ಟ್ ಸೆಲೆಕ್ಷನ್ ಮಾಡ್ಯಾರ. ಹಂಗೆ ಮಾಡಬಾರ್ದು. ಈಗಿರುವಂಥ ಎಲ್ಲ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಟಿಕೆಟ್ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತೊಗೊಳ್ಬೇಕು, ಸರ್ವೆ ಮಾಡಬೇಕು. ಅಲ್ಲಿ ಯಾರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳದಾರಲ್ಲ, ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ, ತಮ್ಮೇಶ್ ಗೌಡ, ರುದ್ರೇಶ, ಇವ್ರೇನು ಹೇಳೋರು? ಅವ್ರ ಪರನೇ ಹೇಳಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರ್ದು ಅಂತ ಮಾಡ್ಕೊಂಡು ಕೂತಾನವ. ಅವು ಒಂದರೆ ಅದಾವ್ರೆ ಅವು ಮುಖದ ಮ್ಯಾಗ. ಇವ್ರು ಪಕ್ಷ ಕಟ್ಟೋರ ತನ್ನಿಸ್ತೈತೆ ಅವ ಯಾವ ಸರ್ನು ತಳ್ಳಳ್ಳಿ ಅಂತ. ಎಲ್ಲದು ಅವನ್ನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜೇಂದ್ರಗೆ. ಅಂಥವ್ನು ತೊಗೊಂಡು ಪಾರ್ಟಿ ಕಟ್ಲಾಕ ಏನು ಮಾಡ್ಲಕತ್ತಾನೆ. BJPನ ಹಾಳು ಮಾಡ. ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರೆ. ಇಲ್ಲಿ ಈ ಕರ್ನಾಟಕಕ್ಕೆ ತುಡುಗರು ಕಾಯಕ್ಕೆ ಕೊಟ್ಟಾರ. ಏನು ಮಾಡೋದು? ಮೋದಿಯವರು ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು ಭಾಳ ವಿರೋಧ ಮಾಡ್ತಾರೆ. ರಾಹುಲ್ ಗಾಂಧಿ ಅದೊಂದು ಜೋಕರ್. ಅದಕ್ಕೆ ತಲೆನೂ ಇಲ್ಲ. ಅದು ಏನು ಅದಕ್ಕೆ ಡಿಗ್ನಿಫೈ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪ್ನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನು ತಪ್ಪೇನಾಯಿತು? ನೆಹರೂನ ಹಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಏನು ಮಕ್ಕೊಂಡಿಲ್ಲಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನ ತೊಗೊಂಡು ಅದ್ರೊಳಗೆ
ಅದನ್ನು ಇದು ಮಾಡ್ದ, ಪಾರ್ಟಿ ಮಾಡದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳೆ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕೊನೆಯ ವಯಸ್ಸರ ಇದ್ದ, ಅವನ ಮಗಳು ಬಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಟಲೆ ಇದ್ದ. ಅಂದ್ರೆ ಗಾಂಧಿ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರತ್ತ ಆ ಹೆಣ್ಮಗಳ ಒಂದು ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು ಮತ್ತು ಅದಕ್ಕೆ ಯಾವುದೂ ಇಲ್ಲಲ್ಲ. ಅದು ಯಾವ ಜನಾಂಗದ್ದು ಅದೂ ಇಲ್ಲಲ್ಲ. ಹಿಂದೂವರೇ ಐತೆ, ಅದೂ ಇಲ್ಲ. ಮತ್ತೊಂದು ಜನಾಂಗ ಅದೂ ಇಲ್ಲ. ಅದು ಯಾವುದೇ ಕ್ರಾಸ್, ಪೂರ್ತಿ ಕ್ರಾಸ್ ಐತಿ. ಹೀಗಾಗಿ ಅವನಿಗೆ ಏನು ಬರ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಗೌರವನೇ ಕಳ್ಕೊಂಡ್ಬಿಟ್ಟ. ಅವ ಹೆಂಗೆ ಬರಬೇಕು, ಪಾರ್ಲಿಮೆಂಟಿಗೆ ಹೆಂಗೆ ಬರಬೇಕು ಅನ್ನೋ ಕನಿಷ್ಠ ಶೌಚಾಲಯ ಇಲ್ಲ. ಚಾಕ್ಲೇಟ್ ತಿನ್ಕೋತ ಬರ್ತಾನೆ, ಅಂಗಿ ಗುಂಡಿ ತಗೊಂಡು ಬರ್ತಾನೆ. ಒಂದು ಪಾರ್ಲಿಮೆಂಟ್ನಾಗ ಎಂತಿಂಥವ್ರು ಆಗಿ ಹೋಗ್ಯಾರ ಈ ದೇಶನಾಗ. ವಲ್ಲಭಭಾಯ್ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಕೂತು ಹೋಗ್ಯಾರ. ವಿರೋಧ ಪಕ್ಷದಾಗ ಎಂತಿಂಥವ್ರು ಇದ್ದರು ಹಿಂದೆ. ಈಗ ಇಂಥವನೊಬ್ಬನ ಅಯೋಗ್ಯನ ಮೊದಲು ಇವನೇ ದೇಶದ್ರೋಹಿ ಒಳಗೆ ಹಾಕ್ಬೇಕು. ನನಗೆ ಕೇಳ್ತಾರೆ ಅಷ್ಟು ಹಗರಣ ಅದಾವೆ. ಇವ ಸುಬ್ರಹ್ಮಣ್ಯಂ ಸಾಹೇಬ್ ಹೇಳಿದ್ರು, ಗಾಂಜಾ ಚರಸ್ಸು ಮತ್ತು ಇದ್ರಾಗ ನಶೆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಸಿಕ್ಕಿದ್ದ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದರು. ನಮ್ಮ ದೇಶದ ಮರ್ಯಾದೆ ಹೋಗಬಾರ್ದು ಅಂತೇಳಿ ಇವನು ಬಿಡಿಸ್ಯಾರ. ಇವನ ಏನೇ ಹೋಗಿದ್ದಲ್ಲ, ಇವ ಡ್ರಗ್ ಅಡಿಕ್ಟ್ ಇದ್ದ. ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಪ್ರಧಾನಮಂತ್ರಿ ಇಡೀ ತನ್ನ ಜೀವನಾನೇ ದೇಶಕ್ಕೆ ಕೊಟ್ಟಂಥ ಪ್ರಧಾನಮಂತ್ರಿಗಳದಾರ. ಈ ಪಾಕ್ಲೇಟ್ ಕೊಡುವಂಥದ್ದು ಏನಿಲ್ಲ. ಚಾಕ್ಲೇಟ್ ಕೊಟ್ಟಿದ್ದರಿಂದ ನಮ್ಮ ದೇಶದ ಒಂದು ಪ್ರಾಡಕ್ಟು ಜಗತ್ತಿಗೆ ಗುರ್ತಾಯಿತು. ಅಂದ್ರೆ ಭಾರತನಾಗೂ ಇಂಥ ಒಂದು ಚಾಕ್ಲೇಟ್ ತಯಾರು ಮಾಡ್ತಾರಪ್ಪ. ಮತ್ತು ಅವರು ಇಟ್ಲಿ ಪ್ರಧಾನಮಂತ್ರಿನೇ ಅಪ್ರಿಷಿಯೇಟ್ ಮಾಡ್ಯಾರಲ್ಲ, ಪರಿಶ್ರಮಿ ಪ್ರಧಾನಮಂತ್ರಿ ಅಂತೇಳಿ ಬಿರುದು ಕೊಟ್ಟಾರ. ಯಾರು? ಇಟ್ಲಿ ಪ್ರಧಾನಮಂತ್ರಿ. ಹಾರ್ಡ್ ವರ್ಕ್, ಪರಿಶ್ರಮ ಅನ್ನುವಂಥದ್ದಕ್ಕೆ ಯಾವುದೋ ಒಂದು ಸಂಸ್ಕೃತ ವರ್ಡ್ ಉಪಯೋಗ ಮಾಡಿ ಅದನ್ನು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಒಬ್ಬ ದೇಶದ ನೋಡ್ರಿ, ನಿನ್ನೆ ಶರದ್ ಪವಾರ್ ಹೇಳ್ಯಾರ. ಶರದ್ ಪವಾರ್ ವಿದೇಶದ ಪ್ರಧಾನಮಂತ್ರಿ ಹೋಗಿದ್ದನ್ನು ನಾವು ಅಪಮಾನ ಮಾಡಬಾರ್ದು. ಅವ್ರ ದೇಶಕ್ಕೆ ಒಳ್ಳೇದಾಗೋದಕ್ಕೆ ಅವರೇನು ನೋಡ್ರಪ್ಪ. ನಮ್ಮ ಮೋದಿಯವರಿಗೆ ಏನು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ, ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹೋಗ್ತಾರೆ? ದೇಶದ ಸಲುವಾಗಿ. ಇವತ್ತು ಬ್ರೆಜಿಲ್ಗೆ ಹೋದರು. ಅಲ್ಲಿ ಹೋದರೆ ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ದೇಶಕ್ಕೆ ತೊಗೊಂಡು ಬರ್ತಾರೆ. ಯಾರು? ರಾಜರಾಜ ಚೋಳನ ಕಾಲದಲ್ಲಿ 1016ನೇ ಇಸ್ವಿಯಲ್ಲಿ ಅವರ ಇತಿಹಾಸ. ಇವತ್ತು ತಮಿಳ್ನಾಡ್ದಾಗ ಏನು ಸಂಸ್ಕೃತ ಅಂದ್ರೆ ಅವ್ರ ವಿರೋಧಿಗಳು, ಅಲ್ಲಿಂದ ಸನಾತನ ಧರ್ಮದ ವಿರೋಧಿಗಳು ಏನೊಂದು ಇದೆ. ಆ ರಾಜರಾಜ ಚೋಳ ಏನಿದ್ದ ಅವನದು ಇದು ಎಲ್ಲಿ ತನ ಇತ್ತು? ಕಾಂಬೋಡಿಯಾ ತಾನೇ ಇತ್ತು ಒಂದು ರಾಜ್ಯ. ಅವ್ರ ಇತಿಹಾಸ ಇರಲಿಲ್ಲ. ಇವತ್ತು ಇತಿಹಾಸಕ್ಕೆ ಮೋದಿಯವರು ಹೋಗಿದ್ದರಿಂದ ಅವನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಾರೆ. ಅಂದರೆ ಚೋಳ ಡೈನಾಸ್ಟಿ ಏನಿತ್ತಲ್ಲ ಭಾರತದಲ್ಲಿ, ಅವರು ಅವಾಗ ವಿದೇಶದ ವ್ಯಾಪಾರ ಮಾಡ್ತಿದ್ರು. ಚೋಳ ರಾಜ ಕಟ್ಟಿದಂಥ ಆ ದೇವಸ್ಥಾನ ನೋಡಿದ್ರೆ ಇವತ್ತು ಅದ್ರ ಮ್ಯಾಗಿನ ಗುಮ್ಟ ಹೆಂಗೆ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಸಹಿತ ಚಾಲೆಂಜ್ ಐತಿ. ಇದು ಹೆಂಗೆ ಇದನ್ನು ಸುಮಾರು 500 ಟನ್ನಿನ ಒಂದು ಗುಮ್ಮಟದ ಮ್ಯಾಗ ಎಷ್ಟೋ ಎತ್ತರ ಐತೆ. ಅಂದ್ರೆ ಆ ರಾಜಂದು ಏನು ಕಲ್ಪನೆ ಇತ್ತಂದ್ರೆ, ಇಡೀ ಜಗತ್ತಿನಲ್ಲಿ ನಾ ಕಟ್ಟಿದಂಥ ದೇವಸ್ಥಾನದ ಎತ್ತರ ಇರ್ಬೇಕದು. ಅಂಥ ರಾಜನ ಇತಿಹಾಸ ಇವತ್ತು ನಮ್ಗೆ ಗೊತ್ತಾಯಿತು. ಆ ರಾಜನ ಕಾಲಕ್ಕೆ ತಮಿಳು, ಸಂಸ್ಕೃತ ಎರಡೂ ಭಾಷೆಗೆ ಗೌರವ ಕೊಟ್ಟಂತ ಇಂಥದ್ದೆಲ್ಲ ಪ್ರಧಾನಮಂತ್ರಿಗಳು ತೊಗೊಂಡು ಬಂದಾರ. ಈ ಅಯೋಗ್ಯ ಈ ರಾಹುಲ್ ಗಾಂಧಿ ಏನದಲ್ಲ, ಇವಂದು ಮಾನ ಮರ್ಯಾದೆಗೆ ಈ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಬೇಕಲ್ಲ. ಇಂಥವನ್ನ ನಾ ಏನಾರ ಆ ಪಾರ್ಟಿಗೆ ಇದ್ರ ಹೋಗಿ ಕಪಾಳಿ ಹೊಡಿತಿದ್ದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ ಸೃಷ್ಟಿ ಮಾಡಿತ್ತು. ಯಾರ್ರೀ ಜಾಸ್ತಿ ಅದೇನು ಸಾಫ್ಟ್ವೇರ್ನಾಗ ನೀವು ಏನು ಬೇಕಾದ ಫಾಲೋವರ್ ಮಾಡ್ಕೋಬೋದಲ್ಲ. ನಿಮ್ಮ ಕೈಗೆ ಇರ್ತೈತಿ, ನೀವೇ ಮಾಡ್ಕೋಬೋದು. ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ, ವ್ಯವಸ್ಥಿತವಾಗಿ ಭಾರತವನ್ನು ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನು ಇಳಿಸ್ಬೇಕು. ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಿಳ್ಕೋದಾಗಲಾಗೈತಿ. ನೀವು ನೇರವಾಗಿನೇ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ
ಕೆಲವೊಂದು ವಿಚಾರಗಳನ್ನು ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಎಂಬ ರಾಷ್ಟ್ರಗಳು ಬರ್ತಾ ಅಲ್ಲಿ ಕುತ್ಕೊಂಡು ಕ್ರಿಯೇಟ್ ಮಾಡಿದ್ದಾರೆ. ಹೌದೌದು, ಫಾಲೋವರ್ಸ್ 40% ಪಾಕಿಸ್ತಾನದವರು ಸರ್. ಅದೇ ಅದೇ ಕಾಂಗ್ರೆಸ್ನವರು ಅದನ್ನ ಕಾಕ್ರೋಚ್ ಇದ್ರು. ಅದು ಕಾಂಗ್ರೆಸ್ಸೇ ಅದು ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತೆ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಇವೆಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದರೆ ಇವ್ಕೆ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನದಾಗ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ, ಅಲ್ಲೇ ನಾವು ಅವಕ್ಕೆ ತಿಲ್ಲಕ್ಕೆ ಕೂಳಿಲ್ಲ, ಅವೇ ಬಿಕನಾಶಿ ಹಂಗೆ ಅಡ್ಡಾಡಕತ್ತಾವು. ಈಗ ನಮ್ಮ ದೇವ್ರ ಹೆಸರು ಇಡ್ಲಾಕತ್ತಾರ ಅವ್ರು ಉಲ್ಟಾ. ಮತ್ತು ಲಾಹೋರ್ನಾಗ ಜೈನ ಟೆಂಪಲ್ ಚೌಕತ್ತಿಟ್ಟಾರ. ನಿನ್ನೆ ನೋಡಿದ್ರಲ್ಲ ಎಲ್ಲ ಯೂಟ್ಯೂಬ್ದಾಗ ಬರ್ಲಾಕತ್ತೈತೆ. ಅಲ್ಲಿದಿಂದ ಕೃಷ್ಣಾನಗರಿ ಅಂತ ಹೇಳಿ ಹೆಸರಿಟ್ಟಾರ. ಅಂದ್ರೆ ಲಾಹೋರ್ ಅನ್ನುವಂಥದ್ದು ಏನಿದೆಯಲ್ಲ, ಲವ ರಾಮನ ಮಗ ಲವ ಕಟ್ಟಿದಂಥ ನಗರ. ಅದಕ್ಕೆ ಅವರೊಂದು ಏನು ನಾವು ಹೆರಿಟೇಜ್ ಅಂತೀವಲ್ಲ, ಹೆಂಗೆ ಭಾರತದ ಒಂದು ಹೆರಿಟೇಜ್ ಇದೆಯಲ್ಲ, ಹಂಗೆ ಪಾಕಿಸ್ತಾನದಲ್ಲಿ ಏನು ಮೂಲ ಏನಿತ್ತು, ಇನ್ನವರೆಗೆ ಇಷ್ಟು ಮುಸ್ಲಿಂ ರಾಷ್ಟ್ರ ಆದರೂ ಸಹಿತ ಇನ್ನೂ ಅವ್ರು ಕೃಷ್ಣಾನಗರಿನೇ ತರ್ತಾರೆ, ಜೈನ ಟೆಂಪಲ್ ಚೌಕನೇ ತರ್ತಾರೆ. ಅಂದ್ರೆ ಭಾರತದ ಇದನ್ನು ಮಾಡ್ಲಾಕತ್ತಿ ಉದ್ದೇಶ ಏನಂದರೆ ಹೊರಗಿನ ಹಣ ತೊಗೊಂಡು ಬರ್ಲಕ್ಕ. ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ, ಅಲ್ಲಿ ದುಡ್ಡು ಹೊಡಿಲಾಕ ಸುಮಾರು 50,000 ಕೋಟಿ ರೂಪಾಯಿ ಹೊರಗಿನ ತರ್ಬೇಕಂತ ಹಿಂದೂ ಹೆಸರು ಇಡ್ಲಾಕತ್ತಾರೆ. ಅಂದ್ರೆ ಪಾಕಿಸ್ತಾನ ದಿವಾಳಿ ಆಗೈತೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಅದು.